ಯಾಕೋ ಲಸ್ಮಜ್ಜಿ ಮಂತಕ್ಕೆ ಬಂದಿತ್ತಂತೆ, ಮನೆ ತಕ್ಕ ಬರ್ರಪ್ಪ ಅಂತ ಹೇಳ್ತಂತೆ. ಯಾಕೆ ಕೇಳೋಣ ನಡಿ ನೋಡೋಣ. ಏನೋ ಇರಬೇಕು, ಏನೂ ಇಲ್ದಲೆ ಲಸ್ಮಜ್ಜಿ ಸುಮ್ಮನೆ ಯಾರ ಮನೆ ಹತ್ರನೂ ಬರೋಲ್ಲ, ಏನೋ ಹೇಳೋದಕ್ಕಾಗಿ ಹೇಳಿ ಕಳ್ಸವ್ರಿ. ನಡೀರಿ ನೋಡೋಣ. ಶೌರ್ಯ ಮಾವನು ಬಂದಿತ್ತಂತೆ. ಏನಕ್ಕೋ ಬಂದವ್ರಿ, ಏನೋ ಹೊಲದ್ದೇನಾದರೂ ಅಮ್ಮ ಕೋರ್ಟ್ಗೆ ಹಾಕಿದ್ರಲ್ಲ, ಅದೇನಾದರೂ ಏನಾದರೂ ಮಾತಾಡೋಕ್ಕೋ ಏನೋ ಅಂತ ಅನಿಸುತ್ತೆ. ಅದೇ ಹೊಲದ ವಿಚಾರ ಏನೋ ಮಾತಾಡಬೇಕು ಅಂತ ಹೇಳ್ತಂತೆ ಪುಣ್ಯ ಶಿವಾನಿ ಹತ್ರ. ನೋಡೋಣ ಅದೇನು ಮಾಡ್ತಾರೆ ಏನು ಎತ್ತ ಅಂತ ತಿಳ್ಕೊಂಬ ನಡಿ. ತಿಳ್ಕೊಂಡ್ರೆ ತಾನೇ ಗೊತ್ತಾಗೋದು, ತಿಳ್ಕೊಂಬದಲ್ಲ ಯಾವುದು ಗೊತ್ತಾಗಲ್ಲ. ಲಕ್ಷ್ಮಜ್ಜಿ ಲಕ್ಷ್ಮಜ್ಜಿ ಬರ್ರಪ್ಪ ಬರ್ರಿ. ನಾನು ಬಂದಿದ್ದೆ ಮಂತಕ್ಕೆ, ನೀವಿರಲಿಲ್ಲ. ಅದಕ್ಕೇನೆ ಬಂದರೆ ಬರಳಮ್ಮ ಪುಣ್ಯ ಅಂತ ಹೇಳಿ ಪುಣ್ಯ ಮಿದ್ಲು ಅವಳು ಬಂದಿದ್ದೆ. ಬರ್ರಪ್ಪ ಬರ್ರಿ, ಕುಕ್ಕ ಬರ್ರಿ. ಯಾಕೋ ಅಜ್ಜಿ 2 ಸತಿ ಬಂದಿತ್ತು, ಹೋಗ್ರಿ ಅಂತ ಹೇಳಿ ಪುಣ್ಯನ ಶಿವಾನಿ ಹೇಳಿದ್ರು, ಅದಕ್ಕೆ ಬಂದ್ವಿ. ಯಾಕಜ್ಜಿ ಅಂಥದ್ದು ಎಮರ್ಜೆನ್ಸಿ ಏನು ಈ 2 ಸತಿ ಬಂದಿದ್ದಂತೆ? ಅಂಥದ್ದೇನಿಲ್ಲ ಕಣಪ್ಪ, ಎಮರ್ಜೆನ್ಸಿ ಇವತ್ತು ಹೋಗ್ಬೇಕು, ಇವತ್ತು ನಾಳೆ ಟೈಮ್ ಐತಿ. ಅದು ಇವಾಗ ಅದೇ ಹೊಲದ ವಿಚಾರ, ನಾವು ಕೋರ್ಟ್ಗೆ ಹಾಕಿದ್ವಲ್ಲ, ಆ ಹೊಲದ ವಿಚಾರ ಮಾತಾಡೋಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೆ. ಕೋರ್ಟ್ಗೆ ಹಾಕಿದ್ವಿ, ಇವಾಗ ನಮ್ಗೆ 2.5 ಎಕರೆ ಅವ್ರಿಗೆ 2.5 ಎಕರೆ ಆಗೈತಿ. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ನಿಮಗೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಪ್ಪ. ಇಬ್ಬರ ಹೆಸರಿಗೆ ಇವಾಗ ಉಳ್ದಿರೋದೇನು 3 ಎಕರೆ, ಈಗ 2.5 ಎಕರೆನ 3 ಎಕರೆ ಮಾಡಿಸ್ತೀನಿ, ತೀರಾ 2 ಎಕರೆನೇ ಮಾಡಿಸ್ತೀನಿ. 1 ಎಕರೆ ಉಳ್ಕಂಬ್ಲಿ, ಆಮೇಲೆ ಬೇಕಾದ್ರೆ ಹೆಂಗ ನೋಡೋಕ್ಕಾಗುತ್ತೆ. ಇರಲಿ, ಅದನ್ನು ನಿಮಗೆ ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಿಮ್ಮ ಅಮ್ಮಗೆ ಗೊತ್ತಾಗಬೇಕು ಅಂತೇಳಿ ಹಿಂಗೆ ಮಾಡಿದ್ದೀನಿ, ಅದು ನಿಮ್ಮ ಹೆಸರಿಗೆ ಮಾಡಿಸ್ತೀನಿ. ಎಲ್ಲ ನಾವು ಹೊಲದ ಪಲದೆಲ್ಲ ಏನಿದ್ರು ಎಲ್ಲ ನಿಮಗೆ ಇರಲಿ. ಇಲ್ಲ 3 ಎಕರೆ ಆದರೂ ಮಾಡಿಸ್ತೀನಿ. ಸುಮ್ಮನೆ ಈಗ 4 ಎಕರೆ ಮಾಡಿಸಿರೇ ಬಿಡು. ನಮ್ಮಮ್ಮಗೆ ಸುಮ್ಮನೆ ಕೋರ್ಟ್ಗೆ ಸುಮ್ಮನೆ ಎದುರಿಸಂಗಿದ್ದು ಮಾಡಿ ಯಾವ್ದು ಅಷ್ಟು ಸುಲಭ ಬಗೆಹರಿಯಲ್ಲ ಪಾಪ. ಸುಮ್ಮನೆ ಅಂತ ಬಗೆಹರ್ಕೊಂಬನಂತ ನಾನು ಕೋರ್ಟ್ಗೆ ಹೋದ್ರೇನು ಸಣ್ಣ ಪುಟ್ಟವಕ್ಕೆಲ್ಲ ಜಲ್ದಿ ಬಗೆಹರಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾವುದೇ ಆಗಲಿ ವರ್ಷಾನ್ಗಟ್ಲೆ ಟೈಮ್ ಇರುತ್ತೆ. ಹಂಗ್ರ ಅಪ್ಪನ ಬಗೆಹರಿ ಹೆಂಗಿದ್ರೆ ಎಲ್ಲದಕ್ಕೂ ಇಟ್ಟು ಓಟ್ಕೋ ಕೋರ್ಟ್ಗೆ ಹೋಗಾರ. ಅಲ್ವಿ, ಅದು ಅಪ್ಪನ ಬಗೆಹರಿಯಲ್ಲ. ಕೋರ್ಟ್ ಅಂತಂದರೆ ಸುಮ್ಮನೆ ಅಲ್ಲ. ಅದಕ್ಕೇನೆ ನಾನು ನಿಮ್ಮ ಹೆಸರಿ ಮಾಡ್ಸೋಣ ಹೊಲನ 2 ಎಕರೆನ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ 2 ಎಕರೆ ಮಾಡಿಸ್ಕೊಂಡು ಸುಮ್ಮನಾಗ್ರಪ್ಪ ಹೇಳ್ತೀನಿ. ಮಾಡಿಸ್ತೀನಿ ಸುಮ್ಮನೆ. ನಮ್ಮ ಶೌರ್ಯ ನಮ್ಮ ಸೊಸೆ ಎಲ್ಲರೂ ಸೈನ್ ಕೊಡ್ತಾರೆ. ಸುಮ್ಮನೆ ನಿಮ್ಮ ಹೆಸ್ರಿಗೆ ನೀವು ಮಾಡಿಸ್ಕೊಂಡು ಬುದ್ಧಿವಂತರಾಗಿ ನೀವು ಬುದ್ಧಿವಂತರಾಗಬೇಕು. ಈಗಲೇ ನಾಳೆ ನಮ್ಮ ಹೆಸ್ರಿಗೆ ಮಾಡಿಸ್ಯಾರೆ ಅಂತೇಳಿ ನೀವು ಇದು ಮಾಡೋದಲ್ಲ. ನೀವು ಬುದ್ಧಿವಂತರಾಗಬೇಕು, ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕು. ಯಾರಿಗೇ ಆಗಲಿ ಒಂದಿಟ್ಟು ಸಹಾಯ ಮಾಡಬೇಕು. ಕಷ್ಟಾಗಿದ್ದಂಥವ್ರಿಗೆ ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿತ್ಕೊಂಡು ನಮ್ಮವರು ತಮ್ಮವರು ಅಂತ ದೊಡ್ಡವರು ಸಣ್ಣವರು ಅಂತ ಬೆಲೆ ಗೌರವ ಕೊಟ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕು. ನೋಡಿ ನಮ್ಮ ಸೌರ್ಯ ಇವತ್ತು ನಮ್ಮ ಮಾತು ಮೀರಲ್ಲ. ಹಂಗೆ ಯಾರನ್ನ ಒಂದು ಒಳ್ಳೆ ಮಾತು ಹೇಳ್ಯಾರ ಅಂದರೆ ಕೇಳ್ಕೊಂಡು ಚೆನ್ನಾಗಿತ್ಕೊಂಡು ಹೋಗ್ಬೇಕಣಪ್ಪ. ಸರಿ ಆಯ್ತು ಕಣಜ್ಜಿ. ನೀನು ಹೆಂಗೆ ಹೇಳ್ತೀವಿ ಹಂಗೆ, ನೀನು ಯಾವ ಥರ ಹೇಳ್ತೀವಿ ಆ ಥರ ಕೇಳ್ತೀವಿ. ಬೇರೆ ಇನ್ನೇನು ನಾವೇನು ಮಾತಾಡೋಕೆ ಹೋಗಲ್ಲ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಕಣಜ್ಜಿ, ಅಷ್ಟೇ. ಈಗ ನಮ್ಮ ಹೆಸ್ರಿಗೆ ಮಾಡಿಸೋದಾದ್ರೆ ನಮ್ಮ ಹೆಸ್ರಿಗೆ ಮಾಡಿಸ್ಲಿ, ಇಲ್ಲ ಅವ್ರ ಹೆಸ್ರಿಗೆ ಇರೋದಾದ್ರೆ ಅವ್ರಿಗೆ ಇರಲಿ, ನಮಗೇನು ಬೇಕು ಅಂತ ಏನಿಲ್ಲ. ನಾವು ಅಮ್ಮಾಯಿ ಬಂದು 60 ಕೊಡ್ತೀನಿ ಹಿಂಗೆ ಹಿಂಗೆ ಅಂತ ಹೇಳಿತ್ತು, ಅದಕ್ಕೆ. ಬಂದ್ರೇನಪ್ಪ ಲವಕುಶ? ಒಂದವ್ರ ಕಣ್ಪಪ್ಪ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಹೇಳಪ್ಪ, ನಾವು ನಿಮಗೆ ಹೊಲ ಮನೆ ಮಾಡಿಸ್ತೀವಿ, ನೀವು ಚೆನ್ನಾಗಿತ್ಕೊಂಡು ಹೋಗ್ರಿ ಅಂತೇಳಿ ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗಿದ್ಬಿಟ್ರೆ ಯಾರು ಏನೂ ಮಾಡಲ್ಲ. ಅದಕ್ಕೆ ಇವ್ರ ಹೆಸರಿಗೆ ಬರೋದು ಮಾಡೋಣ ಡೈರೆಕ್ಟಾಗಿ ಅಂತ. ಅವಳ ಹೆಸರಿಗೆ ಚೈತ್ರನ ಹೆಸರಿಗೆ ಮಾಡಿದರೆ ಸುಮ್ಮನೆ ಓಟನು ತಲೆನೋವು ಆಗ್ಬಿಡುತ್ತೆ. ಋತು ಕೊಡ್ತೀನಿ ಅವ್ರಿಗೆ ಕೊಡ್ತೀನಿ ಅಂತ. ಆ ಋತುಗೇನು ಕಮ್ಮಿ ಆಗಿಲ್ಲ, ಅವಳಿಗೆ ಯಾಕೆ ಮಾಡೋಕ್ಕೆ ಕೊಡೋಣ. ನೀವಿಬ್ಬರು ಚೆನ್ನಾಗಿರ್ಬೇಕು. ಅದಕ್ಕೆ ನಿಮ್ಮಿಬ್ಬರಿಗೂ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ನಾವು ಮುಂದೆ ನಿಂತ್ಕೊಂಡು ನಾನು ನಮ್ಮ ಸೌರ್ಯ ಮಾತಾಡ್ಕೊಂಡು ಅದಕ್ಕೇನೆ ನಿಮ್ಮ ಹೆಸರಿಗೇನೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ ಆಯ್ತು ಕಣಜ್ಜಿ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಮಾಡು. ಆದರೆ ನಮಗೇನು ಯಾವ ಅಭ್ಯಂತರನೂ ಇಲ್ಲ. ಅವ್ರ ಅಪ್ಪ ಅಮ್ಮ ಹೆಸ್ರಿಗಿದ್ರು ಒಂದೇ, ನಮ್ಮ ಹೆಸ್ರಿಗಿದ್ರು ಒಂದೇ. ಆದರೆ ಅವರು ನಾವು ಹೋಗಿಲ್ಲ ನೋಡೋಕ್ಕೆ, ನಮ್ಮ ಋತು ಹಾಕೊಂಡು ಕಷ್ಟ ಕೇಳೋಕೆ ಹೋಗಿಲ್ಲ ಅಂತ ಸಿಟ್ಟು ಮಾಡ್ಕೊಂಡವ್ರೆ. ಆಸ್ತಿ ಎಲ್ಲ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ. ಆ ಋತಮ್ಮಂಗೆ ಏನು ಕಮ್ಮಿ ಆಗಿಲ್ಲ, ಗಂಡು ಕೆಲಸದಾಗೆ ಮಸ್ತ್ ದುಡ್ಡು ಮಾಡ್ಕೊಂಡವ್ರೆ, ಮಸ್ತಾಗಿ ಐತಿ. ಸಾಕು. ಇರೋರು 2 ಹೆಣ್ಣು ಹುಡುಗರು ಮದುವೆ ಮಾಡ್ಯವಳೆ. ಈಗ ನಾನು ಅದಕ್ಕೇನೆ ಅವಳು ಓಟು ಹಂಗೆಲ್ಲ ಮಾಡೋದಕ್ಕೆ ನಾನು ನಿಮಗೆ ಈಗ ಮಾನ್ವಿತನೂ ಒಳ್ಳೆ ಮನೆ ಸಿಕ್ತವಳೆ. ಮರಗೀತಿ ನಮ್ಮಮ್ಮ ಇವತ್ತು ಒಳ್ಳೆ ಮನೆ ಸಿಕ್ಕವಳೆ. ಗಂಡನು ಹಂಗೆ ಚೆನ್ನಾಗಿ ನೋಡ್ಕೊಂತಾನೆ. ಭುವಿತು ತುಂಬ ಒಳ್ಳೆ ಹುಡುಗ. ಅವಳಿಗೆ ಎಷ್ಟು ಸಹಾಯ ಮಾಡ್ತಾಳೆ, ಎಷ್ಟು ಸಹಾಯ ಮಾಡ್ತಾನೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ. ಯಾವುದೊಂದು ವಿಚಾರದಾಗೆ ಆಗಲಿ ಅಂತ ಗಂಡು ಪಡೆಯೋಕ್ಕೆ ಬಲು ಪುಣ್ಯ ಮಾಡಿದ್ಲು. ಅದಕ್ಕೆ ಆ ಹುಡುಗಿ ಹೋಗಿ ಮದುವೆ ಆಗ್ಬಿಡ್ತು. ಈಗ ಇರೋರು 2 ಹುಡುಗರು ಮದುವೆ ಮಾಡೆ, ಋತ ಮುಂದೆ ಏನಿಲ್ಲ. ಇರೋದು ನಿಕ್ಕೊಂಡು 4 ಸೈಡ್ ಪ್ರಾಬ್ಲಮ್ ಆಗಿತ್ತಂತೆ. ಅದನ್ನು ನಮ್ಮ ಶೌರ್ಯನೇ ಮುಂದೆ ನಿಂತ್ಕೊಂಡು ಅವ್ನು ಮಾಡಿಸ್ಕೊಟ್ಟವ್ನಿ. ಅದು ಅವಳಿಗೆ ಗೊತ್ತಿಲ್ಲ. ಆ ಋತನಿಗೆ ನಮ್ಮ ಶೌರ್ಯನೇ ಮಾಡಿಸ್ಕೊಂಡು ಕೊಟ್ಟಿದ್ದು. ಅದನ್ನು ನಾವೇ ಮುಂದೆ ನಿಂತ್ಕೊಂಡು ಹೋಗಿದ್ವಿ, ಬಂದಿದ್ಲು ಅಲ್ಲಿಗೆ ಹೋದಾಗ ಕೇಳಿದ್ಕೆ ಯಾರು ಹಂಗಂದ್ರು, ನಮ್ಮ ಶೌರ್ಯ ಯಾರ್ಯಾರು ನಡ್ಕೊಂಡು 1 ಅಲ್ಲ 2 ಅಲ್ಲ 4 ಸೈಡ್ ಪ್ರಾಬ್ಲಮ್ ಆಗ್ಯಾವಂತ ನಮ್ಮ ಶೌರ್ಯನೇ ಮಾಡಿಸ್ಕೊಂಡು ಕೊಟ್ಟಿದ್ದು. ಅದನ್ನು
ಸೈಟ ಸರ್ ಮಾಡಿಸ್ಕೊಂಡು ಇವತ್ತು ಅವನು ಕೊಡಲಿಲ್ಲ ಅಂದಿದ್ರೆ ಅವಳು ಸೈಟ್ ಸರಿ ಆಗ್ತಿರ್ಲಿಲ್ಲ. ಕುತ್ಕೊಳ್ರಪ್ಪ ಲವಕುಶ, ನಿನ್ಕಂಡೆ ಮಾತಾಡ್ತಾ ಇದ್ದೀರಾ? ನಾನು ಕೂಕಳ್ರಿ ಅಂತ ಹೇಳಿದ್ನಮ್ಮ. ಬಿಡು ಪರವಾಗಿಲ್ಲ ಕಣಜ್ಜಿ, ನಿಂತ್ಕೊಂತಿ ಬಿಡು ಅಂತೇಳಿ ನಿಂತ್ಕೊಂಡವ್ರು. ನಾನು ಅದಕ್ಕೇನೆ ಅವನದ್ದ ನಿಮ್ಮ ಹೆಸರಿಗೆ ಮಾಡಿಸ್ತೀನಪ್ಪ, ಉಳಿಸ್ಕೊಂಡು ಬುದ್ಧಿವಂತರಾಗಿ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ. ಈಗ ಅವಳು ಚೈತ್ರ ನಿಮ್ಗೆ ಹೆಸರಿಗೆ ಇದು ಮಾಡಂಗೆ ಮಾಡಿದರೆ ಸುಮ್ಮನೆ ಅವಳು ನಮ್ಮ ತಮ್ಮ ಕೊಡ್ತೀನಿ, ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀನಿ ಅಂತಾಳೆ. ಅವಳು ತೆಗೆದಿದ್ದು ಅತಿ ಆಸೆ ಕೊಡ್ಲೋಳು ಅಂತಾಳೆ. ಅದಕ್ಕೆ ಹುಡುಗರಿಗೆ ಏನೋ ಇಲ್ದಂಗೆ ಮಾಡ್ತಾರಲ್ಲ ಅಂತೇಳಿ ನಾನು ಅದಕ್ಕೆ ಒದ್ದಾಡ್ಕೊಂಡು ಈ ಹುಡುಗರ ಹೆಸರಿಗೆ ಮಾಡೋಣ ಅಂತ ನಾವು ನಮ್ಮ ಸೌರ್ಯ ಎಲ್ಲ ಅಂದ್ಕೊಂಡಿದ್ದೀವಿ ಕಣಮ್ಮ. ಮಾಡ್ಕೊಡ್ತೀವಿ ಅಂತ ಇವ್ರಿಗೆ ಮಾಡ್ಕೊಡ್ತೀವಿ ಪ್ರೇಮ. ಆಯ್ತು ಕಣತ್ತೆ ಮಾಡು. ನೀನು ಯಾವ್ದು ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತೀವಿ ಅಂಬದು ಗೊತ್ತೈತೆ. ನಮ್ಮ ಅತ್ತೆ ನನಗೆ ಗೊತ್ತೈತೆ. ನಮ್ಮ ಅತ್ತೆ ಯಾರಿಗೇನೇ ಮಾಡಿದ್ರು ಒಳ್ಳೇದು ಮಾಡ್ತೈತೆ. ನಮ್ಮ ಅತ್ತೆ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದು, ಕೆಟ್ಟವ್ರಿಗೆ ಕೆಟ್ಟದ್ದೇ ಮಾಡೋದು. ನಮ್ಮ ಅತ್ತೆ ನ್ಯಾಯ ಅಂದ್ರೆ ನ್ಯಾಯ. ನನಗೆ ಗೊತ್ತೈತೆ ನಮ್ಮ ಅತ್ತೆ ಲಸ್ಮಕ ಅಂತಂದ್ರೆ ಹೆಂಗೆ ಅಂತೇಳಿ ಗೊತ್ತೈತೆ ಕಣತ್ತೆ. ನನಗೆ ಗೊತ್ತೈತೆ ನಿನ್ನ ಬುದ್ಧಿ ಹೆಂಗೆ ಅಂತೇಳಿ. ಮಗ ಸೊಸೆ ಎಲ್ಲರೂ ಒಪ್ಪ್ಯಾರಿ ಲವಕುಸನ ಹೆಸರಿಗೆ ಮಾಡ್ಸತ್ತೆ. ತಿರ್ಗಾ ಋತು ಭಾಗಕ್ಕೆ ಬರ್ತಾಳೆ. ಸುಮ್ಮನೆ ಡೈರೆಕ್ಟಾಗಿ ಅವಳ ಹೆಸರಿಗೆ ಅವ್ರ ಹೆಸರಿಗೆ ಬರಂಗೆ ಮಾಡ್ಬಿಡು ಇದೇ ಚಾನ್ಸ್ ಮೇಲೆ ಅಂತ ಹೇಳಿ ಅದಿನ್ನ ಬಗೆಹರ್ದಿಲ್ಲ. ಅದಕ್ಕೆ ಬಗೆಹರಿಸ್ಬೇಕಂತಂದ್ರೆ ಹಿಂಗೆ ಮಾಡಬೇಕು ಅಂತ ನಾನು ಇದ್ದೀನಿ. ನಿಮ್ಮ ಹೆಸ್ರಿಗೆ ಬರಬೇಕು ಅಂತ ಋತುಗೆ ನಿಗದೆ. ಯಾಕಂದ್ರೆ ನಾವು ಕೊಡ್ತಾ ಇರೋದಲ್ಲಪ್ಪ. ಅವ್ರ ತಾತನ ಸುತ್ತಾಗಿದ್ರೆ ಅವ್ರ ಅಪ್ಪಯ್ಯ ಸಂಪಾದನೆ ಮಾಡಿರೋದಾಗಿದ್ರೆ ಬಿಡು ಅವಳಿಗೂ ಭಾಗ ಕೊಡೋಣ ಅಂತ ಅನ್ಬೋದಾಗಿತ್ತು. ಇವಾಗ ಯಾಕಂದ್ರೆ ನಾನು ಕೊಡ್ತಾ ಇರೋದ್ರಿಂದ ನನ್ನ ಮೊಮ್ಮಕ್ಕಳು ಸೇರಲಿ ಅಂತ ನಾನು ಕೊಡ್ತಾ ಇದ್ದೀನಿ. ಅವಳಿಗೂ ಏನು ಅನ್ಯಾಯ ಮಾಡಿಲ್ಲ. ನಾವು ಅವಳಿಗೂ ಮದುವೆಗೆ ಊಟ ಮಾಡೋ ವ್ಯವಸ್ಥೆ ಅದು ಮಾಡಿಸ್ಕೊಂಡು ಕೊಟ್ಟಿದ್ರು. ತಮಗೂ ಏನು ನಾವೇನು ಅನ್ಯಾಯ ಮಾಡಿಲ್ಲ. ಅದಕ್ಕೇನೆ ಇವಾಗ ನನ್ನ ಮಗ ಸೈಟ್ ಸರ್ ಮಾಡಿಸ್ಕೊಟ್ಟವನಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಅವಳಿಗೆ ಗೊತ್ತಿಲ್ಲ ನಾವು ಮಾಡಿಕೊಟ್ಟಿರೋದು ಅಂತ. ಅಜ್ಜಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ. ನೀವು ಮಾಡಿರೋದು ನಮ್ಮ ಋತುವಕ್ಕನಿಗೆ ಗೊತ್ತಿಲ್ಲ ಅನಿಸುತ್ತೆ. ಸುಮ್ಮನೆ ಬೈಕಂತಾಳೆ ನಿಮ್ಮನ್ನ. ನೀವು ಮಾಡಿರೋ ಕೆಲಸ ಎಂಥದ್ದು ಅಂತ ಅವಳಿಗೆ ಸರಿಯಾಗಿ ಗೊತ್ತಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ ಕಣಜ್ಜಿ. ಮತ್ತೆ ನಮ್ಮ ಶೌರ್ಯ ಏನು ನಮ್ಮ ಅತ್ತೆ ಇಲ್ಲ ಅಂದಿದ್ರೆ ಆ ಸೈಟು ಸರಿನೇ ಆಗ್ತಾ ಇರ್ಲಿಲ್ವಂತೆ. ನೋಡು ಅವರು ಕಷ್ಟಪಟ್ಟು ಸೈಟೆಲ್ಲ ಸರ್ ಮಾಡಿಸಿ ಕೊಟ್ಟವ್ರೆ. ಅಯ್ಯೋ ಒಂದಲ್ಲ ಎರಡಲ್ಲ 4 ಸೈಟು ಹಿಂಗಾಗ್ಬಿಟ್ರೆ ಹೆಂಗೆ ಅಂತೇಳಿ ಇವ್ರಿಗೆ ಯಾರಿಗೋ ಗೊತ್ತಿರೋರು ಹಿಡ್ಕೊಂಡು ಸರ್ ಮಾಡಿಸ್ಕೊಟ್ಟವ್ರೆ ಲವಕುಶ. ಆ ರೊತ್ತನಿಗೆ ಅದು ಗೊತ್ತಿಲ್ಲ. ಅದು ಗೊತ್ತಾದರೆ ಅವಳು ನಮ್ಮ ಅಜ್ಜಿನೂ ನಮ್ಮ ಮಾಮ ಎಂಥ ಕೆಲಸ ಮಾಡೋರಪ್ಪ ಅಂತ ಅವಳಿಗೆ ಅನಿಸ್ಬೇಕು ನಮ್ಮ ಬಗ್ಗೆ. ನಾವು ಹೇಳೋದಲ್ಲ, ಅವಳಿಗೆ ಒಂದಲ್ಲ ಒಂದಿನ ಈ ವಿಚಾರ ಗೊತ್ತಾಗುತ್ತೆ. ಅವಾಗ ಅವಳೇ ಹೇಳ್ತಾಳೆ ನಮ್ಗೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಬಿಡು, ನಾವೇನೋ ನಮ್ಗೆ ಅನ್ಯಾಯ ಆದರೂ ಬೇರೆಯವ್ರಿಗೆ ಅನ್ಯಾಯ ಆಗೋದು ಬೇಡ ಅಂತೇಳಿ ನಾವು ಎಷ್ಟು ಇದು ಮಾಡಿದ್ದೀವಿ. ಬಿಡು, 1 ಸೈಟಲ್ಲ 2 ಸೈಟಲ್ಲ 4 ಸೈಟು ಕೈಯಾಗ 2 ಹೆಣ್ಣು ಹುಡುಗರು ಇದ್ದಾವೆ. ಬಿಡು, ಹೆಣ್ಣು ಹುಡುಗರಿಗಾದರೂ ಕೊಡ್ತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಅತ್ತೆ ನಮ್ಮ ಗಂಡ ಇಬ್ಬರು ಸೇರಿಕೊಂಡು ಆ ಋತುನಿಗೆ ಎಷ್ಟು ಸಹಾಯ ಮಾಡೋರೆ ಗೊತ್ತಾ. ಆ ಋತು ಅಂತವಳಾಗಿದ್ರೆ ಊರು ತುಂಬ ಹೇಳ್ಕಮಳು. ಆದರೆ ನಮ್ಮ ಅತ್ತೆನೂ ನಮ್ಮ ಗಂಡ ಸರ್ ಮಾಡಿಸಿ 4 ದಿನ ಆಯಿತು, 4-5 ದಿವಸದ ಮೇಲಾಯಿತು. ಒಂದು ದಿವಸನೂ ಒಬ್ಬರ ಹತ್ರನೂ ಹೇಳಿಲ್ಲ ಗೊತ್ತಾ. ಅವ್ರು ಒಂದು ದಿವಸನೂ ಹೇಳಿಲ್ಲ. ಜಯಜಿ ಬಂತಾಲೆ ಅಜ್ಜಿ ಮೊನ್ನೆನೇ ಬಂತು. ಅವತ್ತು ಹೇಳ್ತಾ ಇತ್ತು ಹಿಂಗೆಲ್ಲ ಪ್ರಾಬ್ಲಮ್ ಆಗೈತೆ, ಸರಿ ಆಯ್ತಂತೆ, ಸೈಟು ತನ್ವಿ ಹೆಸ್ರಿಗೂ ಮನ್ವಿ ಹೆಸ್ರಿಗೂ ಮಾಡಿಸುತ್ತಂತೆ ಅಂತ ಹೇಳ್ತಿದ್ರು. ಅದಕ್ಕೆ ಕಣಪ್ಪ ನಾನು ಯಾರೋ ಗೊತ್ತಿರೋರು ಇದ್ರ ಸ್ವಲ್ಪ ಇಟ್ಕೊಂಡು ಇದು ಹೆಂಗೆ ಮೋಸ ಮಾಡೋದಕ್ಕೆ ಸಾಧ್ಯ? ಇದು ಹೆಂಗೆ? ಒಂದಲ್ಲ ಎರಡಲ್ಲ 4 ಸೈಟು ಹಿಂಗೆ ಮಾಡ್ಬೇಕಂತಂದ್ರೆ ನೀವು ಯಾಕೆ ಹಿಂಗೆ ಮಾಡ್ತೀರಾ ಅಂತ ಹೇಳಿ ಕೇಳ್ಬಿಟ್ಟು ಹುಡುಕ್ಕೊಂಡು ಎಲ್ಲೆಲ್ಲ ಓಡಾಡ್ಕೊಂಡು ಯಾರೋ ಒಬ್ರು ಗೊತ್ತಿರೋರು ಚೆನ್ನಾಗಿದ್ರು. ನನಗಲ್ಲಿ ಭಾಳ ವಿಶ್ವಾಸದಾಗಿದ್ದರು. ಎಲ್ಲ ಕೇಳ್ಕೊಂಡು ನಾನು ಅದನ್ನು ಸ್ವಲ್ಪ ಸರ್ ಮಾಡಿಸ್ದೆ. ಬಂದಿದ್ರು ಅವತ್ತಲ್ಲಿ ಗೊತ್ತಾಯಿತು ನನಗೆ ಹಿಂಗೆ 4 ಸೈಟು ಪ್ರಾಬ್ಲಮ್ ಆಗಿರೋ ವಿಷಯ ತಿಳ್ಕೊಂಡು ಏನು ಎತ್ತ ಅವ್ರು ಏನಕ್ಕೆ ಬಂದಿದ್ರು ಅಂತ ತಿಳ್ಕೊಂಡು ನಾನೊಂದು ಸ್ವಲ್ಪ ಮುಂದೆ ಬಿದ್ದು ಸರ್ ಮಾಡಿಸೀವಿ ನಾನು ನಮ್ಮಮ್ಮಯ್ಯ. ಏನು ಮಾಡೋಕ್ಕಾಗುತ್ತೆ ಬಿಡೋತ್ತಾಗೆ, ಅವ್ರದ್ದು ದುಡ್ಡೇನೆ. ಏನು ನಾವೇನೋ ಒಂದು ಸಣ್ಣ ಪುಟ್ಟದಕ್ಕೆಲ್ಲ ಮನಸ್ತಾಪ ಮಾಡ್ಕೊಂಡಿದ್ರೆ ನಾವೇ ಬಿಡು ಹಂಗೆ ಆಗ್ಬೇಕು ಹಿಂಗೆ ಆಗಬೇಕು ಅಂತ ಇದು ಮಾಡಬಾರ್ದು. ಬಿಡು, ನಮ್ಮ ಅಕ್ಕನ ಮಗಳೇ ಅಲ್ವಾ, ನಮ್ಮ ಅಕ್ಕನ ಮಗಳು ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ಒಳ್ಳೇದು ಮಾಡಿದೆ ಕಣಲ್ಲವ ಖುಷ, ಚೆನ್ನಾಗಿರಲಿ ಅಂತೇಳಿ ಅಷ್ಟೇನೆ. ನೋಡಿದ್ರಲ್ಲ ವೀಕ್ಷಕರೇ, ಋತು 4 ಸೈಟು ಸರಿ ಮಾಡಿಸ್ತಾನು ನನ್ನ ಮಗ ಶೌರ್ಯನೇ. ನಾನು ನನ್ನ ಮಗ ಸೇರಿಕೊಂಡು ಋತು 4 ಸೈಟು ಪ್ರಾಬ್ಲಮ್ ಸರಿ ಮಾಡಿಸಿದ್ವಿ. ಕೇಳ್ಕೊಂಡು ಅದು ಹೆಂಗೆ ಮಾಡ್ತೀರಾ ಹಿಂಗೆ ಏನು ಎತ್ತ ಅಂತೇಳಿ ಸರಿ ಮಾಡಿಸಿದ್ದು ನಾವೇನೆ. ಹಂಗೆ ಹೊಲ ಬರೋ ಅಂಥದ್ನ ಲವಕುಶನ ಹೆಸ್ರಿಗೆ ಡೈರೆಕ್ಟಾಗಿ ಬರೋಂಗೆ ಮಾಡ್ಸೋಣ ಅಂತ. ಋತುಗೆ ಅದ್ರಿಗೆ ಮತ್ತೆ ಭಾಗ ಬರಬಾರ್ದು, ಲವಕುಶನ ಹೆಸ್ರಿಗೆ ಡೈರೆಕ್ಟಾಗಿ ಇರಲಿ ಅಂತ ಹೇಳಿ ಮಾಡ್ಸೋಣ ಅಂತ ಇದೆ. ಅದಕ್ಕೆ ಇವ್ರನ್ನ ಕರೆದು ಮಾತಾಡ್ತಾ ಇದ್ದೀವಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.